ವಿದ್ಯೆ ಸಾಧಕನ ಸ್ವತ್ತು. ಮನಸ್ಸಿಟ್ಟು ಕಲಿತಾಗ ಉನ್ನತ ಸಾಧನೆ ಸಾಧ್ಯ ಎಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣದ ಟೈಮ್ಸ್ ಹಾಸನ ಪಿಯು ಕಾಲೇಜು ಕೆಎನ್ಎ ಕಲ್ಯಾಣ ಮಂಟಪದಲ್ಲಿ ಇಂದು ಏರ್ಪಡಿಸಿದ್ದ ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಧಕರನ್ನು ಮಾದರಿಯಾಗಿಟ್ಟುಕೊಂಡು ಪ್ರಯತ್ನ ನಡೆಸಿದಾಗ ಮಾತ್ರ ಬದುಕಿನಲ್ಲಿ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯ. ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಟೈಮ್ಸ್ ಹಾಸನ ಪಿಯು ಕಾಲೇಜು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಅವರು ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಯಾರು ಆಗದೆ ಇರುವುದು ಏನಿಲ್ಲ, ಯಾರು ಏನ್ ಬೇಕು ಆಗೋದು. ನಾನು ಆಗ್ಬೇಕು ಅಂತ ಹೇಳಿ ಕನಸು ಕಾಣಬೇಕು. ಯು ಹ್ಯಾವ್ ಟು ಡ್ರೀಮ್ ಫಾರ್ ಯುವರ್ ಸೆಲ್ಫ್, ನಾಟ್ ಫಾರ್ ಅದರ್ಸ್. ಐ ವಾಂಟ್ ಟು ಬಿಕಮ್ ಸಮಥಿಂಗ್. ನೀವೇನಾದ್ರೂ ಆಗ್ಬೇಕು ಅಂತ ಕನಸು ಕಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಯಾರು ಒಬ್ಬರು ಆದರ್ಶ ವ್ಯಕ್ತಿಗಳನ್ನ, ನಿಮಗೆ ಬೇಕಾದಂತಹ ಒಬ್ಬರು ವ್ಯಕ್ತಿಗಳನ್ನು ಆ ಪುಸ್ತಕಗಳನ್ನ ಓದಿಬೇಕು. ಆಗ ನಿಮಗೆ ಇನ್ಸ್ಪೈರ್ ಆಗ್ತೀವಿ. ಅದರಿಂದ ಅವರು ಯಾವ ರೀತಿ ಇದ್ರು, ಯಾವ ರೀತಿ ಯಾರು ಏನು ಅನ್ನೋದನ್ನ ಅದು ಮುಖಾಂತರ ಪಡ್ಕೊಂಡು ನಿಮ್ಗೆ ಗೊತ್ತಾಗ್ತದೆ. ಟೈಮ್ಸ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಬಿಕೆ ಗಂಗಾಧರ್, ತಹಶೀಲ್ದಾರ್ ಕೆಸಿ ಸೌಮ್ಯ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ ಪಿ ನವೀನ್ ಉಳಿವಾಲ ಮಾತನಾಡಿದರು. ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿಂದಿ ಭಾಷಾ ಉಪನ್ಯಾಸಕಿ ಲೀಲಾವತಿ, ಉಪನ್ಯಾಸಕರಾದ ಕೃಷ್ಣಮೂರ್ತಿ, ರಾಕೇಶ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. 30% ರಿಸರ್ವೇಶನ್ ಆಗ ಹೆಣ್ಮಕ್ಳುಗಳು ಫ್ಯೂಚರ್ ಅಲ್ಲಿ ಯಾರಾದ್ರೂ ಒಬ್ರು ಎಂ ಎಲ್ ಎ ಆಗ್ಬೇಕು ಸರ್. ನಮ್ಮ ಕಾಲೇಜಲ್ಲಿ ಹೋಗೋರು ಎಂ ಎಲ್ ಎ ಆಗಲೇಬೇಕು. ಅವ್ರು ಇರ್ತಾರೆ. ನೆಕ್ಸ್ಟ್ ಬರೋ ಯಂಗ್ಸ್ಟರ್ಸ್ಗಳು ಗೆಟ್ ಇನ್ ಟು ದ ಪಾಲಿಟಿಕ್ಸ್, ಗೆಟ್ ಇನ್ ಟು ದ ಸಿಸ್ಟಮ್. ಸುಮ್ಮನೆ ಕೂತ್ಕೊಂಡು ಕಮೆಂಟ್ಸ್ ಮಾಡಬಾರ್ದು. ರೋಡ್ ಕಿತ್ತೋಗಿದೆ, ಬಲ್ಬ್ ಬರ್ತಾ ಇಲ್ಲ, ನಮ್ಮನೆ ಹತ್ರ ನೀರು ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಲ್ಲ. ಈಗ ಹೋಗಿ ದ ಸೊಲ್ಯೂಷನ್ಸ್ ಓದು ಚೆನ್ನಾಗಿ. IAS ಓದು, ಅಡ್ಮಿನಿಸ್ಟ್ರೇಷನ್ ಓದು, ಕಮಿಟ್ ಟು ದ ಸಿಸ್ಟಮ್, ಗೆಟ್ ಇನ್ ಟು ದ ಸಿಸ್ಟಮ್. ಸುಮ್ಮನೆ ಬ್ಲೇಮ್ ಮಾಡೋ ಸ್ವಲ್ಪ ಮಕ್ಕಳ ಸರಿಪಡಿಸೋದು ಕಷ್ಟ ಇರುತ್ತೆ. ಒಬ್ರು ಶಾಸಕರಿಗೂ ಮಾಡೋಕ್ಕಾಗಲ್ಲ. ಅಂಡ್ ದೇ ಆರ್ ಡೂಯಿಂಗ್ ದ ಬೆಸ್ಟ್ ಜಾಬ್. ನೀವುಗಳು ನಾವು ಸಹಕಾರ ಮಾಡಿದ್ರೆ ಮಾತ್ರ ಈ ಊರಿನ ದೊಡ್ಡ ಬದಲಾವಣೆ. ಮನೆಗೆ ಅಂತ ಓದೋದು ಎಲ್ಲರೂ ಓದ್ತಾರೆ. ಈ ದೇಶಕ್ಕೆ, ಈ ಊರಿಗೆ ಅಂತ ಓದಿ ಮಾತ್ರ ದೊಡ್ಡ ಸಾಧಕರಾಗಬೇಕು. ನಮ್ಗೊಂದು ಹೆಮ್ಮೆ, ನಮ್ಮ ಮಕ್ಕಳು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಅಂತ. ಖಂಡಿತವಾಗ್ಲೂ ಈ ದಿನ ಇಷ್ಟೊಂದು ಜನ ಪೇರೆಂಟ್ಸ್ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಮಕ್ಕಳನ್ನ ಬೈಬೇಡಿ, ಮೋಟಿವೇಟ್ ಮಾಡಿ.